ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ಮಗಳೇ, ನೋಡ್ದೇನವ ರಾತ್ರಿ ಚಿಕ್ಕ ಯಜಮಾನ್ರು ತಡವಾಗಿ ಬಂದು ಮಲಗಿರ್ತಾರೆ ಅಂತ ಹೇಳ್ದೆ. ಆದ್ರೆ ಅವ್ರು ಯಾಕೋ ಬಂದಂಗೆ ಕಾಣ್ತಾ ಇಲ್ಲ. ಅಲ್ಲ, ಮನೆಗೆ ಬರ್ದೆ ಎಲ್ಲೋಗವ್ರೆ ಅಂತ. ಚಿಕ್ಕ ಯಜಮಾನ್ರಿಗೆ ಕುಡಿಯೋದೊಂದು ಸಿಕ್ಬಿಟ್ರೆ ಸಾಕು, ಎಲ್ಲಾನು ಮರ್ತ್ ಬಿಡ್ತಾರೆ. ಆ ಕುಡಿಯೋದ್ರಿಂದ ಅದೇನ್ ಸಿಗುತ್ತೋ ಏನೋ ಗೊತ್ತಿಲ್ಲ. ನೋಡವ, ಅವ್ರಿಗೆ ಈ ಊರಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹೌದು, ಅಲ್ಲ ಅವರು ಮದನ ಜೊತೆ ತಾನೇ ಓದದ್ದು. ಅವನಾರ ಫೋನ್ ಮಾಡಿ ಇಂತ ತಾವು ಇದೀವಿ ಅಂತ ಹೇಳ್ಬೇಕು ತಾನೆ. ಅವನೆಲ್ಲಿ ಕೊಡ್ದು ಬಿದ್ದಿದ್ದಾನೋ ಏನೋ. ಅಲ್ಲ ಕಣವ, ಪಂಚಾಯತಿ ಕಟ್ಟೆಯಿಂದ ಓದೋರು ರಾತ್ರಿ ಎಲ್ಲ ಮನೆಗೆ ಬರ್ನಿಲ್ಲ. ಅಲ್ಲ, ಅವ್ರೆಲ್ಲೋ ಈ ತರ ಬರ್ತಾರೆ ಅಂತ ನಿಂಗೆ ಕೇಳ್ಬೇಕಲ್ವಾ? ಕೇಳಲ್ಲ ಅಪ್ಪ. ಈ ಊರಿಗೆ ಬರೋವಾಗ್ಲೇ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ನಾನ್ ಕೇಳಲಿಲ್ಲ. ಕೇಳಿದ್ರು ಅವ್ರೇನು ಹೇಳೋದಿಲ್ಲ. ಅದಕ್ಕೆ ನನ್ ಪಾಡಿಗೆ ನಾನು ಬಾಯಿ ಮುಚ್ಕೊಂಡು ಸುಮ್ನಿದ್ಬಿಡ್ತೀನಿ. ಅಲ್ಲ ಕಣವ, ಕೇಳ್ ತಿಳ್ಕೊಂಡ್ರಲ್ವಾ ಅವ್ರೆಲ್ಲೋ ಈ ತರ ಬರ್ತಾರೆ ಅಂತ ಗೊತ್ತಾಗುದು. ಗೊತ್ತಾಗಿದ್ರೆ ಹಿಂಗಾಬ್ರಿ ಬೀಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅಭ್ಯಾಸ ಇಲ್ದೇ ಇರೋದಿನ ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಿದ್ಯಲ್ಲಪ್ಪ. ಅಲ್ಲಪ್ಪ, ನಮ್ ಬಗ್ಗೆ ನಿನಗ್ ಗೊತ್ತಿಲ್ವಾ? ಅಲ್ಲ ಕಣವ, ಚಿಕ್ಕ ಯಜಮಾನ್ರು ನಮ್ಮ ಊರಿಗೆ ಬಂದ್ಮೇಲೆ ಅವ್ರ ಜವಾಬ್ದಾರಿ ನಮ್ದೇ ಅಲ್ವಾ? ನೋಡು, ಅವ್ರೆಲ್ಲವ್ರಂತ ಫೋನ್ ಮಾಡಿ ಕೇಳು, ನಾನೇ ಹೋಗಿ ಕರ್ಕ ಬರ್ತೀನಿ. ಮಗಳೇ, ಇಲ್ಲಿ ನೋಡು, ಮದನ ಫೋನ್ ಮಾಡವನೆ. ಅದೇನು ಅಂತ ಕೇಳಪ್ಪ. ಲೋ ಮದನ. ಹಲೋ, ಎಲ್ಲೆಲ್ಲ ಇದೀಯಾ? ಮನೆಗೆ ಬರ್ಬೇಕು ಅಂತ ಜ್ಞಾನ ಇಲ್ವೇನ್ಲ? ಅಲ್ಲ, ಎಲ್ಲಿದೆ ಅಂತ ಹೇಳ, ನಾನೇ ಬಂದು ಕರ್ಕ ಬರ್ತೀನಿ. ಮಾವ, ಈಗ ಅದನ್ನ ಹೇಳೋದಕ್ಕೆ ಅಂತಾನೆ ನಾನು ಫೋನ್ ಮಾಡಿದ್ದು. ಈಗ ನೀವ್ ಎಲ್ಲಿದ್ದೀರಾ? ಇನ್ನೆಲ್ಲಿರ್ತೀವಲ್ಲ, ಮನೆ ತವೆ. ಮಾವ, ನಿಮ್ ಜೊತೆ ಮಯೂರಿ ಅವಳ? ಹ್ಞೂ, ಇಲ್ಲೇ ಅವಳೆ. ಸರಿ ಸರಿ, ಈಗ ನೀವಿಬ್ರು ಅರ್ಜೆಂಟ್ ಆಗಿ ತೋಟದ ಮನೆ ತಗೊಬನ್ನಿ. ತೋಟದ ಮನೆ ತಕ ಯಾಕಲ್ಲ? ಓ, ರಾತ್ರಿ ಎಲ್ಲ ಚಿಕ್ಕ ಯಜಮಾನ್ರು ಅಲ್ಲೇ ಉಳ್ಕೊಂಡವ್ರ? ಅವ್ರಿಗೆ ತಿನ್ನಕ್ಕೆ ತಕೊಂಬರ್ಲ? ಓ ಮಾವ, ಅದೆಲ್ಲ ಏನ್ ಬೇಡ. ಮೊದ್ಲು ನೀವಿಬ್ರು ಅರ್ಜೆಂಟ್ ಆಗಿ ಬೇಗ ಬನ್ನಿ ಇಲ್ಲಿಗೆ. ಅಲ್ಲ ಕಣವ, ಇವನ್ ಯಾಕೆ ಇಷ್ಟೊಂದು ಅವಸರವಾಗಿ ಗಾಬರಿಲಿ ತೋಟದ ಮನೆ ತಕ್ಕ ಬರಕ್ ಹೇಳ್ತಾವನೆ? ಅಪ್ಪ, ಅಲ್ಲಿ ಹೋದ್ರೇನೆ ತಾನೇ ಗೊತ್ತಾಗದು. ನಡಿ, ಹೋಗಿ ನೋಡ್ಕೊಂಡ್ ಬರೋಣ. ಬಾವಾ. ನಡೆಯವ. ಇಲ್ಲಿ ನೋಡಿ, ಇಲ್ಲೇ ನಿಂತವನೆ. ಲೋ ಮದನ, ಯಾಕಲ ಇಷ್ಟೊಂದು ಅವಸರದಲ್ಲಿ ಬರಕ್ ಹೇಳ್ದೆ? ಮಾವ, ಯಾಕೆ ಸುಮ್ನೆ ನಿಂತಿದ್ಯಲ್ಲ? ಚಿಕ್ಕ ಯಜಮಾನ್ರು ಎಲ್ಲಿದ್ದಾರೆ? ನೋಡಿ, ಈಗ ನಾನು ಹೇಳ್ಬೇಕಾಗಿರೋ ವಿಷಯ ಸ್ವಲ್ಪ ಸೀರಿಯಸ್ ಆಗೇ ಇದೆ. ಅದನ್ನ ಕೇಳಿ ನೀವಿಬ್ರು ಗಾಬರಿ ಆಗ್ಬಾರ್ದು. ಲವ್, ಈಗಂತದ್ ಏನಾಯ್ತು ಹೇಳೋ? ಅದು ಮಾವಯ್ಯ, ನೆನ್ನೆ ಪಂಚಾಯತಿ ಮುಗಿದ್ಮೇಲೆ ನಾನು ಮತ್ತೆ ಬಾಸು ಹೊರಗಡೆ ಕೂತ್ಕೊಂಡು ಕುಡಿತಿದ್ವಿ. ಆ ಜಾಗಕ್ಕೆ ಆ ಪ್ರೆಸಿಡೆಂಟ್ರು ಮಗ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಬಂದ್ರು.